ಸವಾಲಾಗಿದ್ದ ತುಮಕೂರು ಕ್ಷೇತ್ರ ಈಗ ಸುಗಮ ಆಯ್ತಾ? ದೇವೇಗೌಡರ ಗೆಲುವಿಗೆ ರಣತಂತ್ರವನ್ನ ಈಗ ಆಲ್ರೆಡಿ ರೂಪಿಸಲಾಗ್ತಾ ಇದೆ. ಸಿಡಿದೆದ್ದವರ ಮನವೊಲಿಕೆ ಸಕ್ಸಸ್ ಆಯ್ತಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಸವಾಲಾಗಿದ್ದ ತುಮಕೂರು ಈಗ ಸುಗಮ ಆಗ್ಬಿಡ್ತಾ? ಮಾಜಿ ಪ್ರಧಾನಿ ಜೆಡಿಎಸ್ ನ ವರಿಷ್ಠ ದೇವೇಗೌಡರ ಗೆಲುವಿಗೆ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಸಿಡಿದೆದ್ದವರ ಮನವೊಲಿಕೆ ಸಕ್ಸಸ್ ಆಯ್ತಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಇಲ್ಲಿ ಕಂಟಕವನ್ನ ನಿವಾರಿಸಿಕೊಂಡ್ರ ದೊಡ್ಡಗೌಡ್ರು ಅನ್ನುವ ಪ್ರಶ್ನೆ ಕೂಡ ಇದೆ. ನಿರಾಳರಾದ್ರ ಮಾಜಿ ಪ್ರಧಾನಿ ದೇವೇಗೌಡ, ತೆರೆಮರೆ ಬೆಳವಣಿಗೆ ಸೀಕ್ರೆಟ್ ಆದ್ರೂ ಏನು ಅನ್ನುವ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾಕೆಂದ್ರೆ ತುಮಕೂರಿನಲ್ಲಿ ಬಿಗ್ ಫೈಟ್ ಎದುರಾಗಿದೆ. ದೇವೇಗೌಡರಿಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಾಗಿರುವಂತದ್ದು. ಮುದ್ದಹನುಮೇಗೌಡರು ನಾಮಿನೇಷನ್ ಅನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ವಿಘ್ನಗಳು ಸಲೀಸಾಗಿ ನಿವಾರಣೆ ಆಯ್ತಾ? ಮುದ್ದಹನುಮೇಗೌಡರ ನಡೆಯಿಂದ ಕಂಗಾಲಾಗಿದ್ರು. ಇದರ ಬೆನ್ನಲ್ಲೇ KN ರಾಜಣ್ಣ ಕೂಡ ಕೊಟ್ಟಿದ್ರು ಒಂದು ದೊಡ್ಡ ಶಾಕ್ ಅನ್ನ. ಅವರು ಕೂಡ ನಾಮಿನೇಷನ್ ಅನ್ನ ಫೈಲ್ ಮಾಡುವ ಮುಖಾಂತರ KN ರಾಜಣ್ಣ ಮನವೊಲಿಕೆ ಸಕ್ಸಸ್ ಆಯ್ತಾ? ರಾಜಣ್ಣ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆಯನ್ನ ಮಾಡಿದ್ದಾರೆ. ನಾಮಪತ್ರ ವಾಪಸ್ ಪಡೆಯಲು ರಾಜಣ್ಣ ಅವರು ರೆಡಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನ ಮುದ್ದಹನುಮೇಗೌಡರ ಕತೆ ಏನು ಅನ್ನೋದೇ ಪ್ರಶ್ನೆ ಆಗಿರೋದು. ಮುದ್ದಹನುಮೇಗೌಡರ ಕೋರ್ಟ್ ನಲ್ಲಿ ಈಗ ಬಾಲಿದೆ. ಮುದ್ದಹನುಮೇಗೌಡರ ನಿರ್ಧಾರ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಮುದ್ದಹನುಮೇಗೌಡರು ಒಪ್ಪಿದ್ರೆ ರಾಜಣ್ಣ ಕೂಡ ಸಿದ್ಧರಾಗಿದ್ದಾರೆ. ಅವರು ಕೂಡ ರೆಡಿ ಇದ್ದಾರೆ. ನಾನು ನಾಮಪತ್ರ ಹಿಂಪಡೆಯಲು ಕೂಡ ರೆಡಿ ಇದ್ದೇನೆ, ಮುದ್ದಹನುಮೇಗೌಡರು ಒಪ್ಪಿದ್ರೆ ಮಾತ್ರ ಅನ್ನುವ ಪ್ರಶ್ನೆ ಕೂಡ ಹಾಕಿದ್ದಾರೆ. ಅಲ್ಲಿ ಈಗಾಗಲೇ ತಣ್ಣಗಾಗಿದ್ದಾರಂತೆ ಮುದ್ದಹನುಮೇಗೌಡರು. ನಾಮಪತ್ರ ಹಿಂಪಡಿತಾರಂತೆ, ಸುಗಮವಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ದೇವೇಗೌಡರ ಲೋಕಹಾದಿ ಸುಗಮವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ದೇವೇಗೌಡರಿಗೆ ಇಲ್ಲಿ ಪ್ರಮುಖವಾಗಿ ಸವಾಲಾಗಬೇಕಾಗಿದ್ದು ಬಿಜೆಪಿ. ಆದ್ರೆ ಬಿಜೆಪಿಯ ಜೊತೆಗೆ ಮುದ್ದಹನುಮೇಗೌಡರ ಬಂಡಾಯ ಸ್ಪರ್ಧೆ ಕೂಡ ದೊಡ್ಡಗೌಡರಿಗೆ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿತ್ತು. ಆ ಒಂದು ಹಾದಿ ಈಗ ಸುಗಮವಾಯ್ತಾ? ಎಲ್ಲ ರಣತಂತ್ರವನ್ನ ಈಗ ಆಲ್ರೆಡಿ ದೇವೇಗೌಡರು ಪರಮೇಶ್ವರ್ ಅವರ ಮುಖಾಂತರ, ದಿನೇಶ್ ಗುಂಡೂರಾವ್ ಅವರ ಮುಖಾಂತರ ಒಂದ್ ಕಡೆ ಮಾಡ್ತಾ ಇದ್ದಾರೆ. ನಾಮಪತ್ರ ಹಿಂಪಡಿತಾರಂತೆ ಮುದ್ದಹನುಮೇಗೌಡರು ಅಂತ ಕೂಡ ಈಗ ಆಲ್ರೆಡಿ ಹೇಳಲಾಗ್ತಾ ಇದೆ. ಸುಗಮವಾಗ್ತಾ ಇದೆಯಂತೆ ದೇವೇಗೌಡರ ಲೋಕಸಭಾ ಹಾದಿ. ಯಾಕೆಂದ್ರೆ ಮುದ್ದಹನುಮೇಗೌಡರು ದೇವೇಗೌಡರ ಗೆಲುವಿಗೆ ದೊಡ್ಡ ಅಡ್ಡಗಾಲಾಗೋದ್ರಲ್ಲಿ ನೋ ಡೌಟ್ ಇತ್ತು. ಒಂದೆಡೆ ಸಿಡಿದೆದ್ದವರ ಸಿಟ್ಟು ಶಮನ, ಮತ್ತೊಂದೆಡೆ ಸಮನ್ವಯತೆಗೆ ಸಮಿತಿಯನ್ನ ಕೂಡ ರಚನೆ ಮಾಡಲಾಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ಒಂದೆಡೆ ಸಿಡಿದೆದ್ದವರ ಸಿಟ್ಟನ್ನ ಶಮನ ಮಾಡಲಾಗ್ತಾ ಇದೆ, ಮತ್ತು ಒಂದ್ ಕಡೆ ಸಮನ್ವಯತೆಗೆ ಸಮಿತಿಯನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರ ಸಮನ್ವಯತೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೈತ್ರಿ ಪಕ್ಷದ ಜಂಟಿ ಪ್ರಚಾರಕ್ಕೆ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ದೇವೇಗೌಡರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಎರಡೂ ಪಕ್ಷಗಳ ನಾಯಕರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ದೊಡ್ಡ ಟೆನ್ಷನ್, ಬಿಗ್ ಚಾಲೆಂಜ್ ಆಗಿದ್ದು ಮುದ್ದಹನುಮೇಗೌಡರು, ಮತ್ತು ಒಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರಲ್ಲಿ ಸಮನ್ವಯತೆಯನ್ನ ಕೂಡ ಕಾಪಾಡಬೇಕಾಗಿದೆ, ಒಟ್ಟುಗೂಡಿಸಿಕೊಂಡು ಹೋಗಬೇಕಾಗಿದೆ ಗೆಲ್ಲುವ ನಿಟ್ಟಿನಲ್ಲಿ. ಸೊ ಹೀಗಾಗಿ ಇದು ಒಂದು ದೊಡ್ಡ ಒಂದು ಸವಾಲಾಗಿತ್ತು ದೇವೇಗೌಡರಿಗೆ. ಸೊ ಹೀಗಾಗಿನೇ ಸಮನ್ವಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರಂತೆ. ಒಂದೆಡೆ ಸಿಡಿದೆದ್ದವರ ಸಿಟ್ಟು ಶಮನ ಮಾಡುವುದಕ್ಕೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರಲ್ಲಿ ಸಮನ್ವಯತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸಮನ್ವಯ ಸಮಿತಿ ಸಭೆಯನ್ನ ರಚನೆ ಮಾಡಲಾಗ್ತಾ ಇದೆ. ಇದು ರಾಜ್ಯದ ಮಟ್ಟಿಗೆ ಅಲ್ಲ, ಇದು ತುಮಕೂರು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಕಾಂಗ್ರೆಸ್ನಿಂದ DCM ಪರಮೇಶ್ವರ್ ಮತ್ತು ಒಂದ್ ಕಡೆ ಜೆಡಿಎಸ್ ನಿಂದ ಸಚಿವ ಗುಬ್ಬಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಇಬ್ಬರ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಸಮನ್ವಯತೆಯ ಸಮಿತಿಯನ್ನ ತರುವುದಕ್ಕೆ ಮುಂದಾಗಲಾಗಿದೆ. ನಮ್ಮ ಎದುರಾಳಿ ಇರ್ತಕ್ಕಂಥದ್ದು JDS ಬಿಟ್ಟರೆ ಬೇರೆ ಯಾವ ಪಕ್ಷ ನಮ್ಮ ಮಧುಗಿರಿನಲ್ಲಿ ಅಥವಾ ನಮ್ಮ ಜಿಲ್ಲೆನಲ್ಲಿ
ಇರ್ತಕ್ಕಂಥದ್ದು JDS ಕಾಂಗ್ರೆಸ್ಗೆ ಹೋರಾಟ ಹೊರತು ಬಿಜೆಪಿದು ಎಲ್ಲೋ ಒಂದೊಂದು ಯಾವುದೋ ಒಂದು ಸ್ಥಳೀಯ ಕಾರಣದಿಂದ ಬಿಜೆಪಿಗಳು ಬಂದಿರ್ಬೋದು, ಅವ್ಯಾವು ಏನು ಬರುವಂತ ಸೀಟ್ಗಳೇನಲ್ಲ. ಆದ್ರೂ ಕೂಡ ಬರ್ತಕ್ಕಂಥ ಮುಂದೆ ಬರೋ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಹೋರಾಟ ಮಾಡಬೇಕಾಗಿರೋದು JDS ಜೊತೆನಲ್ಲೇ. ಅದರಲ್ಲೇನು ಅಲಿಯನ್ಸ್ ಏನು ಆಗೋದಿಲ್ಲ. JDS ಜೊತೆ ನಾವು ಹೋರಾಟ ಮಾಡಬೇಕಾದ್ರೆ ಈಗ ನಾವು JDS ಸಿಂಬಲ್ಗೆ ವೋಟ್ ಹಾಕಿ ಅಂತ ಕೇಳಿ ಮುಂದೆ ನಮ್ಮ ಕಾರ್ಯಕರ್ತರು ನಾವು ಚುನಾವಣೆ ನಿಲ್ಲಿಸಿದಾಗ ನಾವು ಇನ್ನೊಂದು ಸಿಂಬಲ್ ಕೈಗುರ್ತಿಗೆ ವೋಟ್ ಹಾಕಿ ಅಂತ ಹೇಳಿದ್ರೆ ಜನ ಏನ್ ನಮ್ಮನ್ನು ಕೇಳ್ತಾರೆ, ಏನ್ ಸ್ವಾಮಿ ಮೊನ್ನೆ ಬಂದು ನೀವೆಲ್ಲ ಬಂದು ಅದ್ಯಾವುದೋ ಸಿಂಬಲ್ ವೋಟ್ ಹಾಕಕ್ಕೆ ಹೇಳಿ ಇವತ್ತು ಕೈಗುರ್ತು ವೋಟ್ ಹಾಕು ಅಂತೀರಿ, ಇದೇನು ಒಂದೊಂದು ಎಲೆಕ್ಷನ್ ಒಂದೊಂದು ಹೇಳಕ್ ಬರ್ತೀರಿ ನೀವು ಅಂತೇಳಿ ನಮ್ಮ ಮೇಲೆ ಅಪನಂಬಿಕೆ ಮಾಡುವಂತ ಇವತ್ತು ಮತದಾರರನ್ನ ನಾವು ನೋಡ್ತೀವಿ. ಆ ಒಂದು ಕಷ್ಟ ಪರಿಸ್ಥಿತಿಯ ನಿವಾರಣೆ ಹೇಗೆ ಮಾಡ್ತೀರಿ ಅಂತ ಹೇಳಿ ನಾನು ಅವರ ಗಮನಕ್ಕೂ ಕೂಡ ತಂದಿದ್ದೇನೆ. ಸನ್ಮಾನ್ಯ KPCC ಅಧ್ಯಕ್ಷರು ಮತ್ತೆ ಬೇರೆ DCM ಅವರು ಸಿದ್ದರಾಮಯ್ಯನವರು ಅವ್ರಿಗೆ ಮಾತನಾಡಿದ ನಂತರ ಅವರ ಮನವೊಲಿಕೆ ಆದರೆ ನಾವೆಲ್ಲರೂ ಕೂಡ ವಾಪಸ್ ತೆಗಿತಕ್ಕಂಥದ್ದು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಳಕಟ್ಟಿಯಲ್ಲಿ ತುಮಕೂರು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಮತ್ತೊಂದ್ ಕಡೆ ದೇವೇಗೌಡರಿಗೆ ದೊಡ್ಡ ಚಾಲೆಂಜ್ ಆಗ್ಬೇಕಾಗಿದ್ದು ಬಿಜೆಪಿ, ಆದ್ರೆ ಕಾಂಗ್ರೆಸ್ನವರೇ ಚಾಲೆಂಜ್ ಆಗಿದ್ರು. ಆ ಬಂಡಾಯ ಶಮನ ಆಯ್ತಾ ಅಂತ ಪೃಥ್ವಿರಾಜ್, ಏನು ದೇವೇಗೌಡರ ಒಂದು ಸ್ಪರ್ಧೆಯಿಂದ ಮತ್ತು ಮುದ್ದು ಹನುಮೇಗೌಡರು ಮತ್ತು KN ರಾಜಣ್ಣ ನಾಮಪತ್ರ ಸಲ್ಲಿಸಿದ್ರು, ಇದು ಎಲ್ಲೋ ಒಂದು ಕಡೆ ಮೈತ್ರಿಯಲ್ಲಿ ಮತ್ತು ದೋಸ್ತಿ ಮುಖಂಡರಲ್ಲಿ ಒಂದು ಸಂಕಷ್ಟಕ್ಕೆ ಕಾರಣವಾಗಿತ್ತು ಮತ್ತು ದೋಸ್ತಿ ಮುಖಂಡರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸಿದ್ದು. ಆದ್ರೆ ಅಂತಿಮವಾಗಿ ಮುದ್ದು ಹನುಮೇಗೌಡರು ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನು ವಾಪಸ್ ಪಡೆಯಲ್ಲ ಅಂತಕ್ಕಂಥ ಒಂದು ಮಾತನ್ನ ಆರಂಭದಿಂದ ಹೇಳ್ತಾನೆ ಬಂದಿದ್ರು. ಜೊತೆಗೆ ಮುದ್ದು ಹನುಮೇಗೌಡರು ಏನಾದ್ರು ನಾಮಪತ್ರವನ್ನು ವಾಪಸ್ ಪಡೆದಿದ್ದೆ ಆದಲ್ಲಿ ನಾನು ಕೂಡ ಕಣದಿಂದ ಹಿಂದೆ ಸರಿತೇನೆ ಅಂತಕ್ಕಂಥ ಒಂದು ಮಾತನ್ನ KN ರಾಜಣ್ಣ ನಿನ್ನೆ ಕೂಡ ಹೇಳಿದ್ರು. ಆದ್ರೆ ಅಂತಿಮವಾಗಿ ಮುದ್ದು ಹನುಮೇಗೌಡರ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಮುದ್ದು ಹನುಮೇಗೌಡರು ಕಾಂಗ್ರೆಸ್ ಮುಖಂಡರ ಒಂದು ಮನವೊಲಿಕೆಗೆ ಅವರೇನಾದ್ರು ಸ್ಪಂದಿಸಿದ್ದೆ ಆದಲ್ಲಿ ನಾಮಪತ್ರವನ್ನು ವಾಪಸ್ ಪಡಿತಾರೆ. ಅಲ್ಲಿ ಕಣದಲ್ಲಿ ಮಾತ್ರ ದೇವೇಗೌಡರು ಮಾತ್ರ ದೋಸ್ತಿ ಪಕ್ಷಗಳ ಒಂದು ಅಭ್ಯರ್ಥಿಯಾಗಿ ಉಳಿತಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆದ್ರೆ ನಿನ್ನೆ ಒಂದು KN ರಾಜಣ್ಣ ಅವರನ್ನ ಕರೆದು ಮಾತಾಡತಕ್ಕಂಥ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ರಾಜಣ್ಣ ಅವರನ್ನು ಮನವೊಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಜಣ್ಣ ಅವರು ಮನವೊಲಿಸಿದ್ದೆ ಆದಲ್ಲಿ ಅವರು ಕೂಡ ನಾಮಪತ್ರವನ್ನು ವಾಪಸ್ ಪಡಿತಾರೆ. ನಾವು ಮುದ್ದು ಹನುಮೇಗೌಡರನ್ನ ಮನವೊಲಿಸಿದೀವಿ ಅಂತಕ್ಕಂಥ ಮಾತನ್ನ ರಾಜಣ್ಣ ಅವರು ಕೂಡ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹೀಗಾಗಿ ಏನು ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ತುಮಕೂರಿನ ಕಾಂಗ್ರೆಸ್ ಮುಖಂಡರು ಮತ್ತು ರಾಜ್ಯ ಕಾಂಗ್ರೆಸ್ ಮುಖಂಡರು ಇದೀಗ ಸದ್ಯದ ಮಟ್ಟಿಗೆ ನಿರಾಳರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಮುದ್ದು ಹನುಮೇಗೌಡರು ಕಣದಿಂದ ಹಿಂದೆ ಸರಿದ್ರೆ ದೇವೇಗೌಡರ ಒಂದು ಹಾದಿ ಸುಗಮವಾಗುತ್ತೆ. ಹೀಗಾಗಿ ಅಲ್ಲಿ ದೋಸ್ತಿ ಪಕ್ಷದ ಅಭ್ಯರ್ಥಿ ದೇವೇಗೌಡರು ಹಾಗೂ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಅವರಿಗೆ ಮಾತ್ರ ಒಂದು ನೇರವಾಗಿರ್ತಕ್ಕಂಥ ಸ್ಪರ್ಧೆ ಇರುತ್ತೆ. ಅಂತಿಮವಾಗಿ ಮುದ್ದು ಹನುಮೇಗೌಡರು ಕಣದಿಂದ ವಾಪಸ್ ಸರಿತಾರ ಮತ್ತು KN ರಾಜಣ್ಣ ಅವರು ಕಣದಿಂದ ವಾಪಸ್ ಸರಿತಾರ ಅಂತಕ್ಕಂಥ ಅನುಮಾನಗಳೇನಿತ್ತು, ಆ ಅನುಮಾನಗಳಿಗೆ ಇದೀಗ ತೆರೆ ಬಿದ್ದಂತಾಗಿದೆ. ಏನು ಒಂದು ದೊಡ್ಡ ಒಂದು ಸಂಕಷ್ಟ, ದೊಡ್ಡ ಸವಾಲು ಏನಿತ್ತು ದೇವೇಗೌಡರ ಮುಂದೆ, ಆ ಹಾದಿ ಇದೀಗ ಸುಗಮವಾಗಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.